ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತೊಂದು ಬ್ಲಾಗ್ನ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ನನ್ನ 10 ಫ್ರೆಂಡ್ಸ್ ಎಲ್ಲ ಸೇರಿ ಗೆಟ್ ಟುಗೆದರ್ ಪಾರ್ಟಿ ಮಾಡ್ತಾ ಇದ್ದೀವಿ. ಅಲ್ಲಿದು ಬ್ಲಾಗ್ನ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಸಾರಂಗಿ ಅಂತ ಹೇಳಿ ರೆಸ್ಟೋರೆಂಟ್ ಅಂತೂ ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್ಗಳೆಲ್ಲ ಬಂದಿದ್ದೀವಿ, ಇನ್ನೂ ಸ್ವಲ್ಪ ಫ್ರೆಂಡ್ಸ್ ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಯ್ ಮಾಡಿ ಎಲ್ಲರೂ. ಇವಾಗ ನಾವು 4 ಜನ ಫ್ರೆಂಡ್ಸ್ ಬಂದು ಎಲ್ಲ ಫ್ರೆಂಡ್ಸ್ಗೂ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆಯೇ ನಾನು ಇನ್ನೂ ಟೈಮ್ ಇದೆಯಲ್ವಾ ಅಂತ ಹೇಳಿ ರೆಸ್ಟೋರೆಂಟ್ದು ಒಂದು ವಿಡಿಯೋ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸ್ಟೋರೆಂಟ್ ಬಂದು ಮೈಸೂರಿನಲ್ಲಿರೋದು. ಮೈಸೂರಿನಲ್ಲಿ ಎಲ್ಲಿ ಅಂದರೆ ವಿಜಯನಗರ 4 ಸ್ಟೇಜಲ್ಲಿದೆ. ಹಾಗೆಯೇ ನೋಡಿ, ಎಂಟ್ರೆನ್ಸಲ್ಲಿ ರಂಗೋಲಿ ಎಲ್ಲ ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ. ಇನ್ನೊಂದು ವಿಶೇಷ ಏನಪ್ಪ ಅಂತ ಅಂದರೆ ಇಲ್ಲಿ ಯಾವುದೇ ರೀತಿ ಗ್ಯಾಸ್ನ ಬಳಸದೆ ಸೌದೆ ಒಲೆನಲ್ಲೇ ಅಡುಗೆ ಎಲ್ಲ ಮಾಡೋದು. ನನಗೆ ಈ ವಿಚಾರನ ಕೇಳಿ ತುಂಬಾ ಖುಷಿ ಆಯಿತು. ಈ ಒಂದು ರೆಸ್ಟೋರೆಂಟ್ ಬಂದು ಹಳ್ಳಿ ಥೀಮ್ನಲ್ಲಿ ಮಾಡಿದ್ದಾರೆ. ನೋಡಿ ಯಾವ ರೀತಿ ಇದೆ ಅಂತ ಹೇಳಿ, ತುಂಬಾ ಚೆನ್ನಾಗಿದೆ. ಹಾಗೆ ಇದ್ರದ್ದು ನೇಮ್ನು ಕೂಡ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಈ ರೆಸ್ಟೋರೆಂಟ್ದು ಸಾರಂಗಿ ವಿಂಟೇಜ್ ಕಿಚನ್ ಅಂತ ಹೇಳಿ ಮೈಸೂರಿನಲ್ಲಿ ಇವಾಗ ರೀಸೆಂಟಾಗಿ ಓಪನ್ ಆಗಿದ್ದು, ಒಂದು 6 ತಿಂಗಳಾಗಿದೆ ಅಷ್ಟೇ. ಫುಡ್ಡು ಕೂಡ ಚೆನ್ನಾಗಿದೆ. ಲಾಸ್ಟ್ ಟೈಮ್ ನಮ್ಮ ಹಸ್ಬೆಂಡು ಈ ಒಂದು ರೆಸ್ಟೋರೆಂಟಿಗೆ ಬಂದಿದ್ದರು. ಅವಾಗ ಹೇಳ್ತಾಯಿದ್ರು ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಕೂಡ ಟ್ರೈ ಮಾಡಿದ್ವಿ, ಫುಡ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗಾಗಿ ಎಲ್ಲರೂ ಫ್ರೆಂಡ್ಸು ಮೀಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಈ ರೆಸ್ಟೋರೆಂಟ್ನ ಎಲ್ಲ ಫ್ರೆಂಡ್ಸು ಕೂಡ ಓಕೆ ಮಾಡಿದ್ವಿ. ಇವತ್ತೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಇನ್ನು ಟೈಮ್ ಇದೆ, ನೋಡೋಣ ಯಾರ್ಯಾರು ಬರ್ತಾರೆ ನನ್ನ ಫ್ರೆಂಡ್ಸ್ ಅಂತ. ಬೇಜಾರೇನಿಲ್ಲ ತಾನೇ? ಇಲ್ಲಪ್ಪ, ಅವಳು ಏನು ಬೇಜಾರು ಮಾಡ್ಕೊಳ್ಳಲ್ಲ. ಹಂಗಿದ್ರೆ ನಾನು ಕರ್ಕೊಂಡೇ ಬರಲ್ಲ. ಅವಳು ಆರಾಮಾಗಿರ್ತಾಳೆ, ಹಂಗಿದ್ರೆ ನಾನು ಕರ್ಕೊಂಡೇ ಬರಲ್ಲ. ಅಲ್ಲ ಸುಗಿ? ರೆಸ್ಟೋರೆಂಟಲ್ಲಿ ತುಂಬಾ ಸೌಂಡ್ ಇತ್ತು. ಹಾಗೆ ಹೊರಗಡೆ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇತ್ತಲ್ವ, ಹಾಗಾಗಿ ನಾವು ಮಾತಾಡೋದೆಲ್ಲ ಸ್ವಲ್ಪ ಗಜಿಬಿಜಿ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ವಾಯ್ಸ್ನ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ನಿಮಗೆ ನನ್ನ ಫ್ರೆಂಡ್ಸ್ನು ಕೂಡ ಪರಿಚಯ ಮಾಡಿಕೊಡ್ತೀನಿ. ವೈಟ್ ಡ್ರೆಸ್ ಹಾಕಿರೋದು ಅರ್ಪಿತಾ ಅಂತ ಹೇಳಿ ನನ್ನ ಫ್ರೆಂಡು. ಹಾಗೇನೆ ಆ ಕಡೆ ಸೈಡಲ್ಲಿ ಕೂತಿರೋದು ಮೇಘನಾ ಅಂತ ಹೇಳಿ. ಮೇಘನಾ ಅವನ ಮಗನಿಗೆ ಫಿಶ್ನ ತೋರಿಸ್ತಿದ್ದಾಳೆ. ಹಾಗೆಯೇ ಇವ್ರು ಬಂದು ಪ್ರೀತಿ ಅಂತ ಹೇಳಿ ನಮ್ಮ ಅಕ್ಕ. ಎಲ್ರಿಗೂ ಗೊತ್ತಿದೆ, ತುಂಬ ವಿಡಿಯೋಸಲ್ಲಿ ನೋಡಿದ್ದೀರಾ. ಅವರು ಕೂಡ ಪಾಪುಗೆ ಫಿಶ್ನ ತೋರಿಸ್ತಾ ಇದ್ದಾರೆ. ಅಕ್ಕ ನಾನು ಇಬ್ಬರು ಕೂಡ ಫಸ್ಟ್ ಸ್ಟ್ಯಾಂಡರ್ಡಿಂದ ಡಿಗ್ರಿವರೆಗೂ ಒಂದೇ ಕ್ಲಾಸ್ಮೇಟ್ಸು, ಜೊತೆಲೇ ಓದಿದ್ದು, ಅಕ್ಕಪಕ್ಕ ಬೆಂಚಲ್ಲೇ ಕೂತ್ಕೊಳ್ತಾ ಇದ್ದಿದ್ದು. ಹೇಗೆ ಅಕ್ಕ ತಂಗಿರಿಬ್ಬರು ಒಂದೇ ಕ್ಲಾಸು ಅಂತ ಅಂದ್ಕೋಬೋದು. ಇಬ್ಬರು ಟ್ವಿನ್ಸ್ ಅಂತೂ ಅಲ್ಲ. ಅವಳು LKG UKG ಓದಿದ್ಲು, ನಾನು ಡೈರೆಕ್ಟಾಗಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗಿದ್ರಿಂದಾಗಿ ಇಬ್ಬರೂ ಒಂದೇ ಕ್ಲಾಸ್ ಆದ್ವಿ. ಎಲ್ಲರೂ ಅದೇ ಕೇಳ್ತಾಯಿದ್ರು, ಸ್ಕೂಲಿಗೆ ಹೋಗ್ಬೇಕಾದ್ರೆ ಇಬ್ಬರು ತುಂಬ ಜಗಳ ಆಡ್ತಾಯಿದ್ವಿ ಅಕ್ಕ ನಾನು. ಇವಾಗಲೂ ಅದೇ ರೀತಿ ಜಗಳ ಮಾಡ್ತೀರಾ ಅಂತ ಹೇಳಿ, ಇಲ್ಲ ಅದೇ ರೀತಿ ಏನು ಜಗಳ ಮಾಡಲ್ಲ. ಮೊದಲಾದರೆ ಚಿಕ್ಕವರಿದ್ವಿ, ಜಗಳ ಆಡ್ತಾಯಿದ್ವಿ. ಇವಾಗ ಸ್ವಲ್ಪ ದೊಡ್ಡವರಾಗಿದ್ದೀವಿ, ಬುದ್ಧಿ ಬಂದಿದೆ, ಹಂಗಾಗಿ ಜಗಳ ಮಾಡಲ್ಲ. ಒಂದೊಂದು ಟೈಮಲ್ಲಿ ಹಂಗೂ ಜಗಳ ಆಡ್ತೀವಿ ಅಂತ ಹೇಳಿದ್ವಿ. ಎಲ್ಲರೂ ಕೂಡ ನಗ್ತಾಯಿದ್ರು. ತುಂಬ ದಿನಗಳಿಂದ ಅಂದ್ಕೊಳ್ತಾನೆ ಇದ್ವಿ 10th ಫ್ರೆಂಡ್ ಎಲ್ಲ ಮೀಟ್ ಆಗಬೇಕು, ಅಲ್ಲೇ 15 ವರ್ಷ ಆಗಿದೆ ಅಂತ ಹೇಳಿ. ಆದರೆ ಒಬ್ಬರು ಕೂಡ ಮೀಟ್ ಆಗ್ತಾ ಇರಲಿಲ್ಲ. ಈ ಸರಿ ನಾವು ಈ ಥರ ಮೀಟ್ ಆಗೋದಕ್ಕೆ ಕಾರಣ ಪುಟ್ಟರಾಜ ಅಂತ ಹೇಳಿ, ಅಲ್ಲಿ ಕಾಣಿಸ್ತಾ ಇದ್ದಾನಲ್ಲ ಪ್ರೀತಿ ಪಕ್ಕ ಕೂತಿರೋದು, ಅವನೇನೆ ಗ್ರೂಪ್ ಮಾಡಿ ಎಲ್ಲರ ನಂಬರ್ನು ಕೂಡ ಹುಡುಕಿ ಗ್ರೂಪ್ಗೆ ಆ್ಯಡ್ ಮಾಡಿ ಎಲ್ರಿಗೂ ಮೆಸೇಜ್ ಮಾಡಿ ಪಾಪ ಎಲ್ಲರೂ ಮೀಟ್ ಆಗೋಣ ಅಂತ ಹೇಳಿ ಎಲ್ಲರೂ ಕರೆದ. ಹಾಗಾಗಿ ನಾವು ಇವತ್ತು 8 ಜನ ಅಷ್ಟೇ ಮೀಟ್ ಆಗೋಕ್ಕಾಗಿದ್ದು. ನೆಕ್ಸ್ಟ್ ಟೈಮ್ ಎಲ್ಲ ಬರ್ತೀವಿ ಅಂತ ಹೇಳಿದ್ರು. ಎಲ್ಲರೂ ಫಸ್ಟು ಸ್ಟಾರ್ಟಿಂಗಲ್ಲಿ ಎಲ್ಲ ಬರ್ತೀವಿ ಅಂತ ಅಂದರು. ಲಾಸ್ಟ್ ಮೂಮೆಂಟಲ್ಲಿ ಎಲ್ಲರೂ ಏನೇನೋ ಒಂದೊಂದು ರೀಸನ್ ಹೇಳಿ ಬರಲೇ ಇಲ್ಲ. ನಾವು 8 ಜನ ಮಾತ್ರ ಮೀಟ್ ಆದ್ವಿ. ನನಗಂತೂ ತುಂಬಾ ಖುಷಿ ಆಯಿತು. ಅವ್ನು ಬರ್ತಾನೆ ಕೇಕ್ ತೊಗೊಬಂದಿದ್ದ. ಆ ಕೇಕ್ನ ಇವಾಗ ಅದೇ ಮೇಘನನ ಮಗನ ಕೈಲೇ ಕಟ್ ಮಾಡಿಸಿದ್ವಿ. ಇನ್ನು 4 ಜನ ಫ್ರೆಂಡ್ಸ್ ಇದ್ದಾರೆ, ಅವ್ರನ್ನೂ ಕೂಡ ನಾನು ಪರಿಚಯ ಮಾಡಿಕೊಡ್ತೀನಿ. ನನ್ನ ಪಕ್ಕ ಕೂತಿರೋ ಚೈತ್ರ ಅಂತ ಹೇಳಿ ನನ್ನ ಚೈಲ್ಡ್ಹುಡ್ ಫ್ರೆಂಡು. ಅವಳು ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಅಂದರೆ PU ವರೆಗೂ ಜೊತೆಲೇ ಓದಿದ್ದು. ಈ ಕಡೆ ಸೈಡ್ ಕೂತಿರೋದು ಸ್ಪೆಕ್ಸ್ ಹಾಕ್ಕೊಂಡು ಛಾಯಾ ಅಂತ ಹೇಳಿ, ಪಾಪ ಕುಶಾಲನಗರದಿಂದ ಬೆಳಗ್ಗೆನೇ ಬಂದಿದ್ದಾಳೆ. ಪುಟ್ಟರಾಜನ ಪಕ್ಕ ಕೂತಿರೋದು ಬ್ಲ್ಯಾಕ್ ಶರ್ಟವನು ಅಭಿ ಅಂತ ಹೇಳಿ ಪುಟ್ಟರಾಜನ ಫ್ರೆಂಡು. ಇನ್ನೂ ಒಬ್ಬ ನಮ್ಮ ಫ್ರೆಂಡ್ ಬರ್ತಾ ಇದ್ದಾನೆ ಪಾಪ, ಅವನು ಹಾಸನಿಂದ ಬರಬೇಕು. ಅವನ ಹೆಸರು ಬಂದು ವಿನಯ್ ಅಂತ ಹೇಳಿ. ಅವ್ನು ಬರೋ ಅಷ್ಟರಲ್ಲಿ ನಾವು ಫುಡ್ ಕೂಡ ಆರ್ಡ್ರು ಮಾಡಿದ್ವಿ. ಅಷ್ಟರಲ್ಲಿ ಅವನು ಕೂಡ ಬಂದ. ಅವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಸೈಡ್ ಕೂತಿದ್ದಾನಲ್ಲ ಅವನೇ ವಿನಯ್ ಅಂತ ಹೇಳಿ. ಅವನದು ಫೇಸು
ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಆ ಕಡೆ ಸೈಡಲ್ಲಿ ಬಿಸಿಲು ಬೀಳ್ತಾ ಇತ್ತು. ಹಾಗಾಗಿ ಇಲ್ಲಿ ನಾವು ಸ್ವಲ್ಪ ಜನ ನಾನ್ ವೆಜ್ ತಿಂತೀವಿ, ಇನ್ನು ಸ್ವಲ್ಪ ಜನ ವೆಜ್ ತಿಂತಾರೆ. ಹಾಗಾಗಿ ನಾನ್ ವೆಜ್ ತಿನ್ನೋರು ಒಂದು ಸೈಡ್ ಕೂತಿದ್ವಿ, ವೆಜ್ ತಿನ್ನೋರು ಇನ್ನೊಂದು ಸೈಡ್ ಕೂತಿದ್ರು. ಫುಡ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದ್ದೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದಾಗ ಒಂದು ಬ್ಲಾಗ್ ಮಾಡಬೇಕು ಅಂತ ಹೇಳಿ. ಆದರೆ ನನಗೆ ಅವ್ರನ್ನ ನೋಡಿದ ಖುಷಿನಲ್ಲಿ, ನನ್ನ ಫ್ರೆಂಡ್ಸ್ನೆಲ್ಲ ನೋಡಿದ ಖುಷಿನಲ್ಲಿ ಇವತ್ತು ಬ್ಲಾಗ್ ಮಾಡೋದನ್ನೇ ಮರ್ತ್ಕೊಬಿಟ್ಟಿದ್ದೆ. ಅವರೇನೆ ನೆನೆಸಿದ್ದು, ಮೇಘನಾ ಮತ್ತು ಅರ್ಪಿತಾ ಬ್ಲಾಗ್ ಮಾಡು ಪೂಜಾ, ಚೆನ್ನಾಗಿರುತ್ತೆ ಅಂತ ಹೇಳಿ. ಆವಾಗ ನಾನು ಅಲ್ಲಿ ಬ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ರೂ ಮಾತಾಡಿಸಿ ಅವ್ರ ಜೊತೆ ಒಂದು ವೀಡಿಯೋಸ್ನ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ತುಂಬಾ ವೆಹಿಕಲ್ ಸೌಂಡ್ ಎಲ್ಲ ಇತ್ತು, ಹಾಗಾಗಿ ವಿಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮು ಎಲ್ಲರೂ ಇನ್ನೊಂದು ಸರಿ ಮೀಟ್ ಆಗೋಣ ಅಂತ ಹೇಳಿದ್ದೀವಿ. ಆವಾಗ ಎಲ್ಲರೂ ಕೂಡ ಮಾತಾಡಿಸಿ ವೀಡಿಯೋಸ್ ಎಲ್ಲ ಮಾಡ್ಕೋಬೇಕು. ಹಾಗೆಯೇ ಊಟ ಎಲ್ಲ ಆದಮೇಲೆ ಹೊರಗಡೆ ಕುತ್ಕೊಂಡು ಸ್ವಲ್ಪ ಹೊತ್ತು ಎಲ್ಲರೂ ಕೂಡ ಮಾತಾಡಿದ್ವಿ. ಹಾಗೆ ಕೆಲವೊಂದು ರೀಲ್ಸ್ ಕೂಡ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ನಾವು ಸ್ಕೂಲ್ಗೆ ಹೋಗಬೇಕಾದ್ರೆ ಅವಾಗಿನ ಡೇಸ್ ಹೆಂಗಿತ್ತು, ಇವಾಗ ಹೆಂಗಿದೆ ಅಂತೆಲ್ಲ ಮಾತಾಡಿದ್ವಿ. ಎಷ್ಟು ಮಾತಾಡಿದ್ರೂ ಮಾತೇ ಮುಗಿತಾ ಇಲ್ಲ. ಅದರಲ್ಲಿ ಟೈಮ್ ಬೇರೆ ಆಗೋಯಿತು. ಎಲ್ಲರೂ ಕೂಡ ಇನ್ನು ಲೇಟ್ ಆಗುತ್ತೆ ಅಂತ ಎಲ್ಲರೂ ಕೂಡ ಹೋದರು. ಲಾಸ್ಟಲ್ಲಿ ಒಂದು 2-3 ರೀಲ್ಸ್ನು ಕೂಡ ಮಾಡಿ ಹಾಕಿದ್ವಿ. ಹಾಗೆಯೇ ನಾವು ಫ್ರೆಂಡ್ಸ್ ಎಲ್ಲ ಮೀಟಾಗಿ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಗೆಟ್ ಟುಗೆದರ್ನ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಮಗಳು ಕೂಡ ನನ್ನನ್ನು ಪಿಕ್ ಮಾಡೋದಕ್ಕೆ ಬಂದಿದ್ದಾಳೆ. ನನ್ನ ಮಗಳು ಮತ್ತು ಚೇತನ್ ಹೋಗ್ತಾ ಇವಾಗ ನನ್ನ ಮಗಳು ಫಲೂದಾ ತಿನ್ನಬೇಕು ಅಂತ ಹೇಳಿದ್ಲು. ಹಂಗಾಗಿ ಇಲ್ಲೇ ಫಲೂದಾ ಕೊಡ್ಸೋಣ ಅವಳಿಗೆ ಅಂತ ಹೇಳಿ ಕಾರ್ ನಿಲ್ಲಿಸ್ಬಿಟ್ಟು ಚೇತನ್ ತೊಗೊಬರಕ್ಕೆ ಹೋಗಿದ್ದಾರೆ. ನನ್ನ ಮಗಳು ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದಾಳೆ. ಪಾಪ ಅವಳಿಗೆ ನೆನ್ನೆ ಮಗುನ ಚಡೆ ಹಾಕ್ಸಿದ್ದೆ, ಫೋಟೋಶೂಟ್ ಎಲ್ಲ ಮಾಡಿಸಿದ್ವಲ್ಲ, ಹಾಗಾಗಿ ಫಲೂದಾ ಒಂದು ಅವಳಿಗೆ ಜ್ಯೂಸ್ ಬೇಡ, ಇಲ್ಲಿಗೆ ತಗೋಬಾ, ನಿಧಾನ ಮಗ್ಳೆ. ಜನಿ ನನ್ನೇ ತಗೋ. ಯಾಕೆ ಏನಾಯ್ತು? ಅವಳಿಗೆ ಕೆಳಗೆ ಐಸ್ ಕ್ರೀಮ್ ಹಾಕೋರೆ ಮೇಲ್ ಬಂದಿಲ್ಲ ಅಂತ ಹಂಗ ಆಡ್ತಾ ಇತ್ತದು. ಬಾಯ್ಲಿ ಜನಿಯ, ಬಾಯ್ಲಿ ಅಲ್ಲಿ ಒಂದೇ ಸಾಕು ಒಂದು ಐಸ್ ಕ್ರೀಮ್ ಅಂತ. ಯಾಕಂದ್ರೆ ಆಗಿದ್ಯಾ ಟೇಸ್ಟು? ತಿಂತಾ ಇದ್ದಾಳೆ. ಹಾಗೆಯೇ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್.